ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕ ಯೂಟ್ಯೂಬ್ ಚಾನಲ್. ನಮ್ಮೂರೊಳಗೆ ನೋಡ್ರಿ ಮೊಹರಂ ಹಬ್ಬ ಭಾಳ ಜೋರು ಮಾಡ್ತಾರೆ. ಹಂಗಂತ ಹೇಳಿ ಎಲ್ಲರೂ ಸೇರಿ ದೇವ್ರು ಕಟ್ಟಾಕ ಎಷ್ಟು ಚಂದ ಕುಂತಾರಂತ ಹೇಳಿ ಒಂದ ಫ್ಯಾಮಿಲಿಯವ್ರು ಅನ್ನೋ ಥರ ಎಲ್ಲರೂ ಕುಂತು ದೇವ್ರು ಕಟ್ತಾರೆ, ಹಬ್ಬ ಆಚರಿಸ್ತಾರೆ. ಇದೊಂಥರ ಖುಷಿ ರೀ. ನಮ್ಮೂರೊಳಗೆ ಜೋರಾಗೋ ಹಬ್ಬ ಅಂದರೆ ಇದು ಒಂದು ಅನ್ನಿಸ್ತೈತಿ ನನಗೆ ತಿಳಿದ ಮಟ್ಟಿಗೆ. ಇಲ್ಲಿ ನೋಡ್ರಿ, ಅವರು ನಮ್ಮ ಮನೆಗೆ ಡೋಲಿಪಟ್ಟಿ ಕೇಳಾಕಂತ ಹೇಳಿ ಬರತ್ತಾರ. ಮೊದಲಿಂದ ಒಂದು ಪದ್ಧತಿ ಇದ್ರಿ, ಇಲ್ಲಿ ದೇವ್ರ ಹೊರವ್ರ ಮನೆಗೆ ಮೊದಲು ಹೋಗ್ಬೇಕಂತೇಳಿ. ಹಾಗಾಗಿ ದೇವ್ರು ಹೊರತಿದ್ರು ನಮ್ಮ ಮನೆಯವರು. ಹಾಗಾಗಿ ನಮ್ಮ ಮನೆಗೆ ಡೋಲಿಪಟ್ಟಿ ಕೇಳಕ್ಕೆ ಬರತ್ತಾರ. ನಮ್ಮ ಮನೆಯವ್ರಿಗೆ ಆರಾಮಿರ್ಲಾರ್ದಾಗಿಂದ ನಮ್ಮ ಮನೆಯವ್ರ ಕಾಕ ಮಗ ಹೊರ್ತಾರೆ, ಅಂದ್ರೆ ನಮ್ಮ ಮೈದನ ಹೊರ್ತಾರೆ. ಅವರು ಕೆಲ್ಸಕ್ಕೆ ಹೋಗ್ತಾರ್ರಿ. ಅವ್ರಿಗಾದ್ರೆ ಅವ್ರು ಹೊರ್ತಾರೆ, ಅವ್ರು ಹೊರಂಗಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಹೊರ್ತಾರೆ. ಅಜ್ಜ ಬಾ ಅಂತಿಗೆ ಎಲ್ಲರಿಗೂ ಪರಿಚಯದವ್ರ ಗತೆ ಮಾತಾಡ್ತಾಳೆ ಕಿಚ್ಚುಕ್ಕಿ ಅಂತ. ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ, ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ. ಅಂದದ ಕಿರುಗೆಜ್ಜೆ ಘಲ್ ಘಲ್ ಎನ್ನುತ್ತಾ, ಅಂದದ ಕಿರುಗೆಜ್ಜೆ ಘಲ್ ಘಲ್ ಎನ್ನುತ್ತಾ, ಗಲ್ 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 ಎನ್ನುತ್ತಾ, ಬಿಡದೆ ತಳ್ಳ ಕರಕಮಲದಿ ಅಭಯ ಕೊಡುತ್ತಾ, ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ, ಭಾಗ್ಯದ ಲಕ್ಷ್ಮಿ ಇಲ್ಲಿ ನೋಡ್ ಬರ್ರಿ ಹೆಂಗ್ ಒಯ್ದವ್ರ ಬಾಯಿ ಕಿವಿ ಹಸ್ತಾ. ಬಂದಳು ನೋಡೆ, ಬಂದಳು ನೋಡೆ, ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ, ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಾ, ಬಿಡದೆ ತನ್ನ ಕರಕಮಲದಿ ಅಭಯ ಕೊಡುತ್ತಾ, ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ, ಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ, ಬಂದಳು ನೋಡೆ, ಬಂದಳು ನೋಡೆ. ನಮ್ಮ ಅಪ್ಪಾರ ಬಂದಿದ್ದರಿ, ಅವ್ರ ಹೊಲದ ಕೆಲಸ ಆಯ್ತು ಅಂತ ಹೇಳಿ ಒಂದು ಸ್ವಲ್ಪ. ನಮ್ಮ ಪಪ್ಪ ಬಂದ್ರೆ ನನ್ನ ಚುಕ್ಕಿ ಅಂತೂ ನನ್ನ ಕೈ ಹಿಡಿಯಂಗೆ ಇಲ್ಲ. ಅಜ್ಜ ಅಜ್ಜ ಅಂಥೇಳಿ ಅವ್ರ ಬೆನ್ನ ಹತ್ತಾಳೆ. ಅವ್ರು ಹಾಡು ಹೇಳಕತ್ರ ಅವ್ರ ಬಾಯಿಗೆ ಒಯ್ದು ಹಿಂಗೆ ಕಿವಿ ಹಚ್ಚಿ ಹಾಡು ಕೇಳ್ತಾಳೆ. ಅವ್ರು ಹಾಡು ಹೇಳಿ ಮಲಗಿಸಾಕತ್ತಿದ್ರು. ಇವ್ರು ಬಂದಾರ ಅಂಥೇಳಿ ನಮಗೂ ಒಂದು ಸ್ವಲ್ಪ ಕೆಲಸ ಕಮ್ಮಿ ಆಗೈತೆ ರೀ, ನಮ್ಮ ಅಮ್ಮಗೆ ಮತ್ತು ನನಗೆ. ಇಲ್ಲಾಂದ್ರೆ ನಮ್ಮ ಅಮ್ಮಾರ ನಾರ ಮಲಗಿಸ್ಬೇಕಾಗಿತ್ತು. ಪಪ್ಪ ಬಂದಾರಲ್ಲ ಈಗ, ಹಾಗಾಗಿ ಚುಕ್ಕಿ ನಮ್ಮಿಬ್ಬರ ಕಡೆ ಹೆಚ್ಚಿಗೆ ಬರೋಂಗೇ ಇಲ್ಲ, ಬರೀ ಪಪ್ಪನ ಕಡೆನ ಹೊಕ್ಕಾಳ. ಅವರ ಮಲಗಿಸಾಕತ್ತಾರ. ತಾವರೆ ಹೂವಿನ ಹಾಸಿಗೆಯಲ್ಲಿ ಮಲಗಿಸು ಮಗುವ ಕ್ಷಣದಲ್ಲಿ, ಬಾರ ನಿಧಿರೆ ತಾರ ಕಂದಗೆ, ಈ ತಾವರೆ ಕಣ್ಗಳಿಗೆ ಕಂದಾವ. ನಮ್ಮ ಮನೆಯವರು ಸಂಜೆಗೆ ಗೋಬಿ ತಂದಿದ್ದರು. ಯಾವಾಗೂ ನಾವು ಹೇಳ್ದಾಗ ತರ್ತಿದ್ರೆ, ಈ ಸರಿ ನಾವು ಹೇಳ್ದನ ಗೋಬಿ ತಂದಿದ್ರೆ ಎಲ್ಲರೂ ಸೇರಿ ಗೋಬಿ ತಿನ್ನತ್ತೀವಿ. ನಮ್ಮ ಚಿನ್ನಿ ಎಲ್ಲ ತೆಗೆದು ಪ್ಲೇಟಿಗೆ ಹಾಕಿ, ಚುಕ್ಕಿನೂ ಒಂದು 2 ಪೀಸ್ ತಿಂದಾಡ್ರಿ. ಇದು 2 ಪೀಸ್ ತಿಂದಿದ್ದಕ್ಕೆ ರಾತ್ರಿ ಇಡೀ ನಿದ್ದೆ ಮಾಡ್ಲಾರ್ದ ನಮ್ಮನ್ನು ಕಾಡಿದ್ಲು. ಈಗ ಪಕ್ಕೀರ ಹಾಕೊಂಟಾಡ್ರಿ ಚಿನ್ನಿ. ಪಕ್ಕೀರ ಹಾಕೋಕೆ ರೆಡಿ ಆಗ್ಯಾಳ. ಪ್ಲೇಟ್ನಾಗ ಸಕ್ರೆ ಮತ್ತು ಲೋಬಾನ ಮತ್ತು ಅದು ಸೈದಾಲಾಡಿ ಉದಿನ ಕಡ್ಡಿ ತೊಗೊಂಡು ಹೊಂಟಾಡ್ರಿ. ಹೋಗಿ ಪಕ್ಕೀರಾಗಿ ಬರ್ತಾಳೆ. ಅದ್ರದ ವಾಸನೆ ತಗೋಬೇಕು ಮನುಷ್ಯ. ಚಿಂತಿ ಮಾಡಬಡ ಸಂತೋಷಿರವನಕ ಅಲ್ಲಿ ನಮ್ಮ ಕಂತ ಗೆದಿರುವುದರಿ ನರಕ. ಶಾಂತಿ ಕೇಳ ಚಿಂತಿ ಮಾಡಬಡ ಸಂತೋಷಿರವನಕ ಅಲ್ಲಿ
ನಮ್ಮಳ್ರಿ ನಮ್ದ್ರಿ ಚಿನ್ನಿ ಜಗದೊಳು ಕುಳಿದೈತಿ ಮೂರಕ ನಿತ್ಯನೇ ಮೊದಲಿ ಹೆತ್ತ ತಾಯಿನ ಪೂಜಿಸಬೇಕು ನಿತ್ಯನೇ ಮೊದಲಿ ಹೆತ್ತ ತಾಯಿನ ಪೂಜಿಸಬೇಕು ಆ ತಾಯಿ ಮುನಿಸಿ ಕೊಂಡರ ಮುಕ್ತಿ ಇಲ್ಲಪ್ಪ ಜನ್ಮಕ ಆ ತಾಯಿ ಮುನಿಸಿ ಕೊಂಡರ ಮುಕ್ತಿ ಇಲ್ಲಪ್ಪ ಜನ್ಮಕ ತೋಡಿಗೆ ತೋಡಿ ನೋಡ್ರಿ ನಮ್ಮೂರ ಹಬ್ಬದ ವಾತಾವರಣ ಹೆಂಗೈತಿ ಮೊಹರಮ್ಮದ ಅಂತ ಹೇಳಿ ಇದು ಬೇನ್ ಕಟ್ಟಿ ತೋರ್ಸಾತನಲ್ರಿ ಇದು ಮೊದಲಿಂದ ಪಂಚಾಯತಿ ಹಿಂಗೆ ನಡೀತಿತ್ತಲ್ಲ ಆ ಥರದ್ದು ಬೇನ್ ಕಟ್ಟಿ ಅಲ್ಲೇ ದೇವ್ರು ಐತಿ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇದೇನು ಮೊಹರಮ್ಮದ ದೇವರೆಲ್ಲ ಹೇಳ್ತಾವಲ್ಲ ಆ ದೇವರು ಅಲ್ಲೇ ಹೋಗಿ ಪ್ರದಕ್ಷಿಣೆ ಹಾಕೋದು ಇದೆಲ್ಲ ಮಾಡ್ತಾರೆ. ನೋಡ್ರಿ ನಮ್ಮೂರು ತುಂಬ ಹಿಂಗೆ ಊರೊಳಗೆ ನಡಕ್ಕೆ ಎಲ್ಲಿ ಮಸೂತಿ ಇತ್ತಲ್ಲ ಅಲ್ಲೇ ಅಷ್ಟು ಲೈಟಿನ ಸಲ ತೊಗೊಂಡು ಹಾಕ್ಯಾರ ಎಲ್ಲ ಕಡೆನೂ. ಫುಲ್ ಜಗಮಗಾನ ಆತೈತ್ರಿ ಊರು. ಹಬ್ಬದ ವಾತಾವರಣ ಅಂಥೇಳಿ ಅನ್ಸಾಕತ್ತೈತೆ ಒಂದು ಸ್ವಲ್ಪ. ಹುಬ್ಳಿಯೊಳಗಿದ್ದಾಗ ಈ ಹಬ್ಬ ನಾವೆಲ್ಲ ಮಾಡ್ತಿರ್ಲಿಲ್ಲ. ನನಗೆ ಈ ಹಬ್ಬದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಇಲ್ಲಿ ನಮ್ಮೂರಾಗ ಏನಾಕೈತಿ ಹಳ್ಳಿ ಕಡೆ ಎಲ್ಲ ಈ ಹಬ್ಬನ ಹಿಂದೂಗಳನ್ನು ಆಚರಿಸ್ತಾರೆ. ನಾನು ಬೇರೆ ಬೇರೆ ಊರುಗಳ ಕಡೆ ಈಗ ಕೇಳ್ಕೊಂಡಾಗ ಗೊತ್ತಾಗೈತಿ ಹಳ್ಳಿ ಒಳಗೆಲ್ಲ ಇದನ್ನು ಆಚರಿಸ್ತಾರೆ ಅಂಥೇಳಿ. ಸಿಟಿ ಒಳಗೇನು ಆಚರಿಸಂಗಿಲ್ಲ. ಹಾಗಾಗಿ ನನಗೂ ಗೊತ್ತಿರಲಿಲ್ಲ. ಇದು ನೋಡ್ರಿ ಎಷ್ಟು ಚಂದ ಐತಿ ಗಿಡ. ಇಲ್ಲಿ ಕುಂತ್ರಂತೂ ಅಷ್ಟು ಶಾಂತ ಐತ್ರಿ. ಫುಲ್ ಒಂಥರ ಸಮಾಧಾನ ಅನ್ನಿಸ್ತೈತಿ. ಇದು ನಮ್ಮೂರು ನಡಕನ ಐತ್ರಿ ಈ ಗಿಡ. ಅಲ್ಲಿ ಎಲ್ಲರೂ ಕುಂತಿರ್ತಾರೆ. ಈಗ ಲೈಟಿನ ಸರ ಎಲ್ಲ ಹಬ್ಬದ ಸಲುವಾಗಿ ಲೈಟಿನ ಸರ ಎಲ್ಲ ಹಾಕ್ಯಾರ. ಅದ ಪ್ರದಕ್ಷಿಣೆ ಹಾಕ್ತಾರಂತ ಹೇಳಿದೆಲ್ರಿ ನಾ ಬೇವಿನ ಗಿಡಕ್ಕೆ. ಅದ ಗಿಡಕ್ಕೆ ಇಲ್ಲೇ ಐತಿ ಮಸೂತಿ, ಅದ್ರ ಬಾಜುಕ್ಕೆ ಹಿಂಗೆ ಬೇವಿನ ಗಿಡ ಐತಿ. ಇದು ನೋಡ್ರಿ ಅಲ್ಲ ಆಗಕತ್ತಿದ್ರ. ಹಾಗಾಗಿ ಎಲ್ಲರೂ ಬಂದಾರ. ನಮ್ಮ ಚಿನ್ನಿನೂ ಹೋಗಿದ್ಲ. ಚುಕ್ಕಿಗೆ ಕಳಿಸಿರ್ಲಿಲ್ರಿ. ಅಕ್ಕಿ ಸಣ್ಣಕ್ಕೆ ಇದ್ದಾಳಲ್ಲ, ಅವ್ರ ಪಪ್ಪನ ಜೋಡಿಯ ಭಾಳತನ ಹೋದ್ರೆ ಅವ್ರು ನಿಂದ್ರಂಗಿಲ್ಲ ಅಕ್ಕಿ ಅಂತ ಹೇಳಿ ಬಿಟ್ಟು ಹೋಗಿದ್ರು. ಹಾಗಾಗಿ ಚುಕ್ಕಿ ನಮ್ಮ ಜೋಡಿನೇ ಇದ್ಲ. ಮನೆಗೆ ತೊಗೊಂಬಂದು ಅಕ್ಕಿಗೆ ಸೈದಲಾಡಿ ಕಟ್ಟಿದ್ವಿ. ಅಕ್ಕಿ ಚಿನ್ನಿ ಒಬ್ಬಕ್ಕೆ ಹೋಗ್ಯಾಡ್ರಿ ಅಲ್ಲಿ. ಒಂದ ಸಾಲ ಕೇಳರಿ ಇದು ನೋಡ್ರಿ ಒಂದು ಪಾರ್ಸಲ್ ಬಂದೈತಿ. ಏನಂತ ಹೇಳಿ ನೋಡಾತೀನಿ. ಏನಿಲ್ಲ, ಪಾರ್ಸಲ್ ಬಂದಿಲ್ಲ. ಇದು ನಮ್ಮ ಮನೆಯವ್ರನ್ನ ತೊಗೊಂಬಂದಾರ. ಯಾಕಂತ ಹೇಳಿದ್ರೆ ನಮ್ಮ ಬೋರ್ ಕೆಟ್ಟೈತ್ರಿ. ಬೋರ್ ಕೆಟ್ಟೈತಿ ಅಂತ ಹೇಳಿದ್ರೆ ಬೋರಿನ ಸ್ಟಾರ್ಟರ್ ಕೆಟ್ಟೈತಿ. ಹಾಗಾಗಿ ಸ್ಟಾರ್ಟರ್ದ ಮಷಿನ್ ತೊಗೊಂಬಂದಿದ್ರೆ ಏನು ಹೆಂಗೈತಿ ಒಳಗೆ ಅಂಥೇಳಿ ನೋಡೋನ್ ತೆಗಿಯೋಣ ಆತಿದ್ರು. ಹಾಗಾಗಿ ನಾನು ತೆಗಿಯಾತಿದ್ದೆ, ಅವ್ರು ಊಟ ಮಾಡಾತಿದ್ರು ಅಂಥೇಳಿ. ನೋಡ್ರಿ ಬೋರ್ ಮ್ಯಾಗ ಕಿರಿಕಿರಿ ಮಾಡಾತೈತ್ರಿ ಯಾಕೋ ಭಾಳ. ಈ ಸರಿ ಇಷ್ಟು ದಿನ ಸ್ಟಾರ್ಟರ್ ಕೆಟ್ಟ ಭಾಳ ದಿವಸ ಆಗಿತ್ತು ರೀ. ಹಂಗೆ ಸ್ವಲ್ಪ ಟೆಂಪರವರಿ ನಡೆಸಿದ್ರೆ ಈ ಸರಿ ಫುಲ್ ಚಾಲೂನ ಆಗವಲ್ದ್ರಿ. ಬಟನ್ ಒತ್ತು ಹಿಡ್ದಾಗಷ್ಟೇ ಚಾಲೂ ಆಗಕತ್ತೈತಂತ, ಮತ್ತು ತಾನೇ ಆಫ್ ಆಗಿಬಿಡ್ತೈತಂತ. ಹಂಗಂತ ಹೇಳಿ ಮತ್ತು ಅದು ಬೇಡ ಈಗ ಒಳ್ಳೆ ಇದಾಗತೈತಿ ಅಂಥೇಳಿ ಒಮ್ಮೆ ಖರ್ಚಾಕೈತಿ ಅಂಥೇಳಿ ತಂದಾರ ಇದನ್ನು.
ಇದಕ್ಕೆ 2200 ರೂಪಾಯಿ ಅಂತ. ಇದು ಫುಲ್ ಮೊದಲಿನ ಆಕೈತಿ ರೀ, ನಮಗೂ ಚಿಂತೆ ಇಲ್ದಂಗೆ ಆಕೈತಿ ಅಂಥೇಳಿ ಅಂದ್ಕೊಂಡೇವಿ. ನೋಡ್ಬೇಕ್ರಿ ಏನೇನು ಆಕೈತೆ ಅಂಥೇಳಿ. ಇದನ್ನು ಹಿಂಗೈತ್ರಿ, ಇದನ್ನು ವಯರ್ ಹಾಕೇನ ಜೋಡಿಸ್ತಾರಂತ. ನಾಳೆ ಅವ್ರ ಮೇಸ್ತ್ರಿನೂ ಬರ್ತೀರಂತ ಹೇಳ್ಯಾರ ರೀ, ಬೋರಿನ ಮೀಟ್ರ್ ಕುಂದಿಸೋರು. ಅವ್ರು ಬಂದ್ರೆ ಕುಂದಿಸಿ ಹೋಗ್ತಾರ. ಇವ್ರು ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗೋರದಾರ, ಹಾಗಾಗಿ ತೋರ್ಸಾತಿದ್ರು ನಮಗೆ. ನಮ್ಮ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.